ಸೋಮಾರ್ಪೇಟೆ ಇಲ್ಲಿಯ ವಲಯ ಅರಣ್ಯ ಇಲಾಖೆಯಿಂದ ಟೈಗರ್ಸ್ ಔಟ್ಸೈಡ್ ಟೈಗರ್ ರಿವರ್ಸ್ ಎಂಬ ಯೋಜನೆಯ ಅಡಿಯಲ್ಲಿ 2025-2026ನೇ ವರ್ಷದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ಕಾಡಂಚಿನಲ್ಲಿ ಬರುವ ಗ್ರಾಮಗಳು ಮತ್ತು ವಿವಿಧ ಇಲಾಖಾ ತಂಡಗಳೊಂದಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಲಾಯಿತು. ಸಮೀಪದ ಬಳಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಕ್ರೀಡೆಯಲ್ಲಿ ಅರಣ್ಯ ಇಲಾಖೆಗಳ ತಂಡ, ಸೋಮವಾರಪೇಟೆ ಪೊಲೀಸ್ ತಂಡ, ಪತ್ರಕರ್ತರ ತಂಡ, ಪಿಡಿಒ ತಂಡ, ಅರಣ್ಯ ವ್ಯಾಪ್ತಿಯ ಸಾರ್ವಜನಿಕರ ತಂಡ ಸೇರಿದಂತೆ ಒಟ್ಟು 11 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯ ಮೊದಲನೆಯ ದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಚಾಲನೆಯನ್ನ ನೀಡಿದರು. ಇದೇ ಸಂದರ್ಭ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡರವರು ಕ್ರೀಡಾಕೂಟಕ್ಕೆ ಶುಭವನ್ನ ಹಾರೈಸಿದರು. ಅರಣ್ಯ ಇಲಾಖೆಯಿಂದ ಗುರುತಿಸಲ್ಪಟ್ಟ ರೈತರಿಗೆ ಹಾಗೂ ಕಾಡಂಚಿನ ಮಹಿಳೆಯರಿಗೆ ಉಚಿತವಾಗಿ ನೀಡುತ್ತಾ ಇರುವ ಹೊಲಿಗೆ ಯಂತ್ರ, ಜೇನು ಪೆಟ್ಟಿಗೆ, ಜೇನು ತೆಗೆಯುವ ಯಂತ್ರಗಳನ್ನು ವಿತರಿಸಿದರು. ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 2 ಗುಂಪುಗಳಾಗಿ ತಲಾ 5 ತಂಡಗಳು ಲೀಗ್ ಹಂತದಲ್ಲಿ ಸೆಣಸಾಟವನ್ನು ನಡೆಸಿ 2 ಗುಂಪುಗಳಿಂದ ಅಗ್ರಸ್ಥಾನ ಪಡೆದ 2 ತಂಡಗಳಾದ ಪಿಡಿಒ ಮತ್ತು ಸೋಮವಾರಪೇಟೆ ಪ್ರೆಸ್ ತಂಡ ಫೈನಲ್ ಪ್ರವೇಶಿಸಿದವು. ನಂತರ ಫೈನಲ್ನಲ್ಲಿ 5 ಓವರ್ಗಳ ಅದ್ಭುತ ಆಟ ಪ್ರದರ್ಶಿಸಿದ ಸೋಮವಾರಪೇಟೆ ಪ್ರೆಸ್ ತಂಡ ಜಯಭೇರಿ ಬಾರಿಸುವ ಮೂಲಕ ಹುಲಿಮಿತ್ರ ಕಪ್ ಅನ್ನು ತನ್ನದಾಗಿಸಿಕೊಂಡಿತು. ಸರಣಿ ಶ್ರೇಷ್ಠ ಪ್ರಶಸ್ತಿ ಮತ್ತು ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಸೋಮವಾರಪೇಟೆ ಪ್ರೆಸ್ ತಂಡದ ಆಟಗಾರರಿಗೆ ಲಭಿಸಿದ್ದು, ಸೋಮವಾರಪೇಟೆ ಪ್ರೆಸ್ ತಂಡದ ನಾಯಕ ದುಷ್ಯಂತ್ ಕುಮಾರ್ ಟ್ರೋಫಿಯನ್ನ ಅತಿಥಿಗಳಿಂದ ಸ್ವೀಕರಿಸಿದರು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ತಹಸೀಲ್ದಾರ್ ಕೃಷ್ಣಮೂರ್ತಿ, ಎಸಿಎಫ್ ಗೋಪಾಲ್, ಆರ್ಎಫ್ಒ ಶೈಲೇಂದ್ರ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದಂತಹ ಕೃಷ್ಣ ಪ್ರಸಾದ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ರೀತಿ ನಾನು ಹಲವಾರು ಟೀಮ್ಗಳು ಮಾಡಿಕೊಂಡು ಒಂದು ₹2, ₹3 ಅಂತೇಳಿ ಬೆಟ್ ಕಟ್ಟಿ ಅವಾಗೆಲ್ಲ ನಾವು ಆಡೋ ಒಂದು ಪದ್ಧತಿ ಇತ್ತು. ನಾವು ಅದೇ ಹುಮ್ಮಸ್ಸಿನಲ್ಲಿ ಬಂದಿದ್ದೀರಿ, ಸಂತೋಷ ಆಗ್ತದೆ. ದಯವಿಟ್ಟು ತಮ್ಮ ಏನು ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಸೋಲು ಗೆಲುವನ್ನ ವಿಚಾರ ಇದೆ. ಇಲ್ಲಿ ಎಲ್ಲರಿಗೂ ಸ್ಪೋರ್ಟ್ಸ್ಮನ್ಶಿಪ್, ಎಲ್ಲ ಸಹಕಾರ, ಸಹಭಾಗಿತ್ವ, ಸಹೋದರತ್ವ ಈ 3 ಶಬ್ದಗಳ ಮೂಲಕ ನಾವಿಲ್ಲಿ ಭಾಗವಹಿಸಬೇಕು. ಎಲ್ಲರಿಗೂ ಇಲ್ಲಿ ಪರಸ್ಪರ ಅವನು ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ಭಾವನೆ ಬರಬೇಕು. ನಾವೆಲ್ಲರೂ ಒಂದು ವಿಚಾರದಲ್ಲಿ ನಾವು ಇಲ್ಲಿದ್ದೀವಿ ಅಂತ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಇತ್ತು. ಇದು ಟೈಗರ್ ಔಟ್ಸೈಡ್ ದಿ ಟೈಗರ್ ರಿಸರ್ವ್ ಅಂತೇಳಿ ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಯೋಜನೆಯಲ್ಲಿ ಅರಣ್ಯದಂಚಿನ ರೈತರ ಮಕ್ಕಳು ಇರ್ಬೋದು, ನಮ್ಮ ಇಲಾಖೆಯ ಮಿತ್ರರಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಒಂದು ವೇದಿಕೆ ತರಲಿಕ್ಕೆ ಈ ಒಂದು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಲ್ಲಿ ಇದು ಒಂದು ಕಾರ್ಯಕ್ರಮ ಆಗಿತ್ತು. ಈ ಏನು ಸಾಮೂಹಿಕವಾಗಿ ಎಲ್ಲರೂ ನಾವು ಸೇರ್ತಕ್ಕಂಥ ಒಂದು ಕ್ರೀಡೆ ಮೂಲಕ ನಾವೆಲ್ಲರೂ ಜನಗಳಲ್ಲೇ ಮನಸ್ಸಲ್ಲಿ ಒಪ್ಪಬೇಕಾಗ್ತದೆ. ಅರಣ್ಯ ಇಲಾಖೆಯ ಒಂದು ಒಳ್ಳೆಯ ಭಾವನೆ ಮೂಡಿಸಬೇಕಾಗ್ತದೆ. ಆ ಭಾವನೆಯ ಹಿತದೃಷ್ಟಿಯಿಂದ ಇವತ್ತಿಲ್ಲೆಲ್ಲ ನಾವು ಸೇರಿದ್ದೇವೆ. ಈ ಮೆಸೇಜು ಸ್ಥಳೀಯರಿಗೆ ಎಲ್ಲರಿಗೂ ಹೋಗಬೇಕು. ಅರಣ್ಯ ಇಲಾಖೆ ಅವ್ರ ಪರವಾಗಿದೆ, ನಾವು ಜನಗಳ ಪರವಾಗಿದ್ದೀವಿ. ಜನಗಳಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಲಿಕ್ಕೆ ನಾವೆಲ್ಲ